ಕೆಸರು ನೋಡ್ರಿ. ಸೊ ನೋಡ್ರಿ ನನ್ನ ಗಾಡಿ ಕೆಸರು ನೋಡ್ರಿ ಫಸ್ಟ್ ಹೆಂಗಿತ್ತು ಹೆಂಗಾಗೋಯ್ತು ನೋಡ್ರಿ ನನ್ನ ಗಾಡಿ. ಸೊ ಹಾಯ್ ನಮಸ್ಕಾರ ಎಲ್ಲ ಶರಣರಿಗೆ. ಸೊ ಇವತ್ತೇನಂದ್ರೆ ನಮ್ಮ ಊರಿನ ಒಂದು 5-10 ಕಿಲೋಮೀಟರ್ ದೊಡ್ಡ ದೇವಸ್ಥಾನ ಅದ, ಶ್ರೀ ಮಾಳಪ್ಪ ಮಹದೇಶ್ವರ ದೇವಸ್ಥಾನ ಅದ. ಸೊ ಅಲ್ಲಿ ನಾನು ನಿಮ್ಗೆ ಕರ್ಕೊಂಡು ನಡೆದೆ. ಸೊ ಭಾಳ ದಿನ ಆ ಗುಡಿ ತೋರಿಸ್ಬೇಕಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂದೆ. ಸೊ ಇವತ್ತು ನಾನು ಮತ್ತು ನನ್ನ ಅಂಬಾರಿ ಜೊತೆ ನಡೆದೆವು ಮಾಳಪ್ಪ ಗುಡಿಗೆ. ಸೊ ನಡ್ರಿ ಹೋಗರಿ. ಸೊ ರಾತ್ರಿ ಏನದ ಫುಲ್ ಮಳಿ ಬಿದ್ದದ. ಸೊ ಹೆಂಗ ಮಳಿ ಬಿದ್ದದ ಅಂದ್ರಿ, ಅಪ್ಪ ಎಷ್ಟು ಮಳಿ ಹೇಳಕ್ ಆಗಲ್ರಿ. ಅಷ್ಟು ಮಳಿ ಚಳಿ ನೋಡ್ರಿ, ಎಷ್ಟು ಚಳಿ ಆಗ್ಲತ್ತೇವ ಅದು. ಸೊ ಅದ ಕಡೆಯಿಂದ ಮುರ್ಕಿ ಕಡೆಯಿಂದಾಗಿ ನಾವು ಮಾಳಪ್ಪ ದೇವಸ್ಥಾನಕ್ಕೆ ನಡೆದೆವು. ಸೊ ಮುರ್ಕಿದಾಗೆಲ್ಲ ಫಸ್ಟ್ ಕ್ಲಾಸ್ ನಮ್ದು ಗೀತಾ ಹೋಟೆಲ್ದಾಗ ನಾವು ಒಂದ್ ಚಾಯ್ ಕೊಡ್ಕೊಂಡು, ಸೊ ಚಳಿ ಎಲ್ಲ ಹೆಂಗದ ಸ್ವಲ್ಪ ಗರಂ ಆಗ್ಬಿಡ್ತದ. ಚಾಯ್ ಕೊಂಡಿ ಹೋಗರಿ ನೀವು ಮಾಳಪ್ಪ ದೇವಸ್ಥಾನ ತೋರಿಸ್ತೇನೆ ನಾನು. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಗೀತಾ ಹೋಟೆಲ್ಗೆ ಬಂದಿದೆ ನೋಡ್ರಿ. ಸೊ ನಮ್ದು ಅಮರಣ. ಸೊ ಫಸ್ಟ್ ಕ್ಲಾಸ್ ಒಂದೇನದ, ಚಾಯ್ ಕೊಡ್ಕೊಂಡು ಹೋಗರಿ. ಅಂತ ಹಾದಿಯಿಂದ ಡೋಣ್ಗಾಯ್ ಕಡೆಯಿಂದ ನೀವು ಬಂದಿರಿ ಅಂತಂದ್ರ ಎಕ್ಸಾಕ್ಟ್ ಆಗಿ ಇದೇ ಎಂಟ್ರೆನ್ಸ್ ಅದ. ಸೊ ನೀವು ಮುರ್ಕಿ ಕಡೆಯಿಂದಾಗ ಬಂದ್ರಿ ಅಂತಾರ. ಸೊ ಇಲ್ಲಿಂದಾಗ ಬಂದು ಸೊ ಈ ರೂಟ್ ಆಗಿ ಕನೆಕ್ಟ್ ಆಗ್ತದ. ಸೊ ಗುಡಿ ರೋಡು ನೋಡ್ರಿ. ಇಲ್ಲಿ ಬಂದು ನನ್ನ ಗಾಡಿಯಲ್ಲಿ ಒಳಗಡೆ ಹಾಕಿದ. ಸೊ ಫುಲ್ ಟೈರ್ದಾಗೆಲ್ಲ ಕೆಸರು ಹತ್ಕೊಂಡು ಕುಂತಿದ್ರಿ, ಗಾಡಿ ತೆಗಿಲಾಕ ಬರೋ ಹೊಂಟದು. ಸೊ ನೋಡ್ರಿ, ಸೊ ಕೆಸರು ನೋಡ್ರಿ. ಸೊ ನೋಡ್ರಿ ನನ್ನ ಗಾಡಿ ಕೆಸರು ನೋಡ್ರಿ ಫಸ್ಟ್ ಹೆಂಗಿತ್ತು ಹೆಂಗಾಗೋಯ್ತು ನೋಡ್ರಿ ನನ್ನ ಗಾಡಿ. ನನ್ನ ಅಂಬಾರಿಗೆ ಪೂರಾ ಕೆಸರು ಜಾಗದಾಗೆ ಆಡ್ಲತ್ತಿಲ್ಲ. ಇದು ಹೇ ಭಗವಾನ್ ತೆರಿ ಲೀಲಾ ಅಪರಂಪಾರ ಹೇ. ಫುಲ್ ಕೆಸರಾಗಿದೆ. ಸೊ ಇದಕ್ಕೆ ತೆಗೆಯೋಣ. ಸೊ ಫೈನಲಿ ಗುಡಿಗೆ ಬಂದಿದೆ. ಸೊ ಗುಡಿ ತೋರಿಸ್ದೆ. ಅದಕ್ಕಿಂತ ಪहिले ನೋಡ್ರಿ ನಮ್ಮ ಗಾಡಿ ನೋಡ್ರಿ. ನಮ್ದು ಗಾಡಿನ ಅಲ್ಲೇ ಸಿಕ್ಕಾಕೊಂಡಿತ್ತು ಕೆಸರಲ್ಲಿ. ಸೊ ಮತ್ತೆ ರೂಟಿನಾಗಿ ಸೊ ಇಲ್ಲಿಗೆ ತಂದಿನ ನಮ್ಮ ಗಾಡಿ. ಸೊ ಗುಡಿ ನೋಡ್ತೀರಿ. ಸೊ ಇದೇ ನೋಡ್ರಿ ಶ್ರೀ ಮಾಳಪ್ಪ ದೇವಸ್ಥಾನ, ಶ್ರೀ ಮಹದೇಶ್ವರ ದೇವಸ್ಥಾನ ಅಂಥೇಳಿ. ಸೊ ಯಾರು ಈ ಗುಡಿಗೆ ಬರ್ಲಾಕ ಮಿಸ್ ಮಾಡ್ಕೊಂಡ್ರಿ, ಭಾಳ ಒಳ್ಳೆ ಪ್ಲೇಸ್ ಅದ. ಸೊ ಸರ್ ಇದು ಯೂಟ್ಯೂಬ್ ಚಾನಲ್ ಅದ ಸರ್. ಕಾಣುತ್ತ. ಸೊ ರಾತ್ರಿ ಫುಲ್ಲು ಮಳೆ ಬಂದದಲ್ಲ, ಸೊ ಅದಕ್ಕೆ ಗುಡಿ ಏನು ಜನ ಇಲ್ಲ ಅಂತ ಅನಿಸ್ಲತ್ತದ. ಸೊ ಪ್ರತಿ ಸೋಮವಾರ ಅಮಾವಾಸ್ಯೆ ದಿನ ಇಲ್ಲಿ ಫುಲ್ ರಶ್ ಇರ್ತದ. ಸೊ ಗುಡಿ ನೋಡ್ಬೋದು. ಸೊ ಒಳಗೆ ಮತ್ತು ನಿಮಗೆ ಹಿಂದೆ ನಾ ತೋರಿಸ್ತೆ. ಟೋಟಲ್ ಭಾಳ ಒಳ್ಳೆ ಪ್ಲೇಸ್ ಅದ. ಸೊ ನಿಮಗೆ ನಾ ತೋರಿಸ್ತೆ. ಸೊ ಯಾರು ನೋಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಫುಲ್ಲಾಗಿ ನೋಡ್ರಿ. ಸೊ ನಮ್ಮ ಚಾನಲ್ಗೆ ಯಾರು ಹೊಸವರಾಗಿ ಬಂದಿರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ವಿಡಿಯೋನ ಶೇರ್ ಮಾಡ್ತಾಯಿರಿ. ಸೊ ನೋಡ್ತಾಯಿರಿ ಮುಂದೆವರೆಗೆ. ಅಲ್ಲಿ ಬಂದಿದೆ ಬರ್ತಿಗೆ ನೋಡಿದೆ, ನಂಗೆ ಅಲ್ಲಿ ಕೆಸರದಂತ ಅನ್ಕೋಣ ಅಜ್ಜಾಕ್ ಒಳ ಹಾಕಿದೆ, ಗಾಡಿ ಎಲ್ಲ ಸಿಗ್ಬಿತ್ತು. ಅಲ್ಲಿ ಕಂಕರ್ ಕಾಣತಿತ್ತು ನೋಡಿರಿ, ಅದ್ರ ಕಡೆ ಬರ್ತೇನಂತ ಒಳಗೆ ಬಂದಿಲ್ಲ. ಸೊ ನೋಡ್ಬೋದು ಗುಡಿನೂ. ಸೊ ಅವ್ರು ಅಭಿಷೇಕ್ ಮಾಡತ್ತಾರೆ. ಇವತ್ತು ಸೋಮವಾರ ಅದ. ಸೊ ಇವತ್ತು ಭಾಳ ಜನ ಇಲ್ಲಿ ಅಭಿಷೇಕ್ ಮಾಡಕ್ಕೆ ಬರ್ತಾರ. ಸೊ ಸೋಮವಾರ ಆಗಲಿ ಡೈಲಿ ಒಬ್ಬರ ಬರ್ತದ. ಸೊ ಗುಡಿ ನೋಡ್ರಿ. ಫುಲ್ ಗುಡಿ ಹಿಂಗಿರುತ್ತೆ. ಸೊ ಇಲ್ಲಿ ನೀರು ಹರ್ಲತ್ತ ನೋಡ್ರಿ, ಹಳ್ಳ ಅದ. ಒಟ್ಟಿಲ್ಲಿ ನೇಚರ್ ಅಂತೂ ಎಷ್ಟು ಬಿ ಬೋರ್ ಇಲ್ರಿ. ನೋಡ್ರಿ ಇವು ಹೆಂಗೆ ಕಾಣತ್ತದ. ಸೊ ಒಳಗಡೆ ನೋಡ್ಬೋದು ನೀವು, ಶಿವಲಿಂಗ ಇದೆ. ಸೊ ದೇವರಿಗೆ ಕಾಲು ಬಿದ್ದೆ. ಸೊ ಮತ್ತಿಲ್ಲಿ ಒಂದೆರಡು ಸುತ್ತ ಹಾಕೊಂಬರಿ. ಸೊ ನಮ್ದು ಬೀದರ್ ಹಾಗೂ ಕಮಲನಗರ ಜನತೆಗೆ ಬಹಳ, ಅವರ ತಾಲೂಕು ಅಂತವ್ರಿಗೆ ಎಲ್ಲರಿಗೆ ಆಲ್ಮೋಸ್ಟ್ ದೇವಸ್ಥಾನ ಗೊತ್ತಿರ್ತದ. ಸೊ ಗೊತ್ತಿಲ್ದವ್ರದ್ದು ಬಂದು ಗುಡಿಗೆ ದೇವ್ರ ಆಶೀರ್ವಾದನ ಪಡೀರಿ ಅಂತ ಹೇಳುತ್ತೆ. ಸೊ ಈ ಗುಡಿ ಇಲ್ಲಿ ಜಾತ್ರೆನೂ ಇರ್ತದೆ ರೀ ಪ್ರತಿ ವರ್ಷ.
ದೀಪಾವಳಿ ಏನ ದೀಪಾವಳಿಯಾಗ ಅಮಾವಾಸ್ಯೆಗೆ ಮೇಲೆ ಹುಣ್ಣಿ ಬರ್ತಲ್ಲ. ಸೊ ಹುಣ್ಣಿಗೆ ಇಲ್ಲಿ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೀತಿದೆ. ಸೊ ಒಂದೇ ದಿನ ಜಾತ್ರೆ ಇರ್ತದೆ ರೀ. ಸೊ ಒಂದಿನ ಇಷ್ಟು ರಶ್ ಇರ್ತದೆ ಇಲ್ಲಿ ಜಾತ್ರೆ. ಸೊ ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಮಟ್ಟಿಗೆ ಜನ ಇರ್ತಾರೆ ಇಲ್ಲಿ. ಸೊ ಒಂದಿನ ಫುಲ್ ಜಾತ್ರೆ ಇರ್ತದೆ ಇಲ್ಲಿ, ಹೇಳ್ಕೊಳಕ್ಕಾಗಲ್ಲ ಅಷ್ಟು ದೊಡ್ಡ ಜಾತ್ರೆ ಇರ್ತದ. ಸೊ ನಿಮಗೆ ಜಾತ್ರೆ ಹೆಂಗೆ ಎಲ್ಲಿರ್ತದ ನಿಮ್ಗೆ ತೋರಿಸ್ತೀನಿ. ಸೊ ಇದೆಲ್ಲ ಫುಲ್ ಓಪನ್ ಪ್ಲೇಸ್ ಕಾಣತ್ತದಲ್ಲ. ಸೊ ಇದೆಲ್ಲ ಫುಲ್ ಓಪನ್ ಪ್ಲೇಸ್ ಕಾಣುತ್ತೆ. ಸೊ ಟೋಟಲ್ ಇದೇನು ಓಪನ್ ಪ್ಲೇಸ್ ನೋಡ್ರಿ. ಇಲ್ಲಿ ಏನಿರಲ್ರಿ, ಫುಲ್ಲು ಮಾರ್ಕೆಟ್ ಹಾಕಿರ್ತದ, ಶಾಪ್ಗಳು ದುಕಾನ್ಗಳು ಹಾಕಿರ್ತಾರ. ಸೊ ಫುಲ್ಲಾಗಿ ಭಾಳ ಜನ ಅಂತಾರ ಈ ಕಾಮೆಂಟ್ದಾಗ ಕೇಳ್ತಿರ್ಬೇಕು, ಒಂದಿನ ಹೆಂಗೆ ಜಾತ್ರೆ, ಒಂದಿನದಾಗ ಇಲ್ಲಿ ಇಷ್ಟು ಜಾತ್ರೆ ಇರ್ತದೆ ರೀ ಭಾಯ್. ನೀವು ಎಕ್ಸ್ಪೆಕ್ಟ್ ಮಾಡ್ಸಕಲ್ರಿ ಅಷ್ಟು ದೊಡ್ಡ ಜಾತ್ರೆ ಇರ್ತದೆ. ಆ ಜಾತ್ರೆ ಬಗ್ಗೆ ಏನೇ ಹೇಳಲ್ಲ, ಪ್ರತಿ ವರ್ಷ ದೀಪಾವಳಿ ಹುಣ್ಣಿಗೆ. ಸೊ ಬರ್ರಿ ದೇವಸ್ಥಾನ ಜಾತ್ರೆನ ಅನಿಸ್ರಿ. ಇದು ನಮ್ಮೂರು ಜಾತ್ರೆ ಅಂದ್ರೂ ತಪ್ಪಾಗಿಲ್ಲ. ಸೊ ಯಾಕಂದ್ರೆ ನಮ್ಮೂರು ಇಲ್ಲಿಂದ ಜಸ್ಟ್ 6-7 ಕಿಲೋಮೀಟರ್ ಅದ್ರ ನಮ್ಮೂರು ಇಲ್ಲಿ. ಸೊ ಇಲ್ಲಿ ನೋಡ್ರಿ ನೀವು ಗುಡಿ ಹೆಂಗೆ ಕಾಣುತ್ತದ. ಸೊ ಪ್ಲೇಸು ಸೊ ನೋಡ್ರಿ, ನೇಚರ್ ನೋಡ್ರಿ ಎಷ್ಟು ಬೆಸ್ಟ್ ಅದ. ಹೆಂಗೆ ಕಾಣತ್ತದ, ಬೆಸ್ಟ್ ಕಾಣತ್ತಿಲ್ಲ. ಸೊ ಇಲ್ಲಿ ಯಾರೇ ಬರ್ರಿ, ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಏನೇ ಆಗಲಿ, ಈ ಜಾಗ ಭೈ ನಂಬರ್ಯಾಕೆ ಅಲ್ಟಿಮೇಟ್. ಯಾಕಂದ್ರೆ ನಮ್ಮ ಏರಿಯಾದಾಗಿಂದ ಜಾಗಗಳಿಗೆ, ದೇವ್ರ ಗುಡಿಗಳಿಗೆ ಜನರ ತಕ ಮುಟ್ಟೋದು ನನ್ನ ಕೆಲಸ. ನನ್ನ ಕೈಲಿ ಎಷ್ಟು ಆಯ್ತದೋ ಅಷ್ಟು ನಾ ಮಾಡ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹಿಂಗೆ. ನಮ್ಮ ಟೋಟಲಿ ನಮ್ಮದು ಬೀದರ್ ಆಗಲಿ, ನಮ್ಮ ಕಮಲನಗರ ಆಗಲಿ, ಸೊ ಯಾವ್ಯಾವ ನಮ್ಮ ಹಳ್ಳಿ ಜನ ಗೊತ್ತಿಲ್ಲ, ಅದು ಗೊತ್ತಿರೋಂಥ ಕೆಲಸ ನಾ ಮಾಡ್ತೆ. ಸೊ ನೋಡ್ರಿ ಕಡಿ ತಕ. ಸೊ ನಾನು ನಿಮಗೆ ಇನ್ನೊಂದು ಜಾಗ ತೋರಿಸಿಲ್ಲ. ಸೊ ಅದು ತೋರಿಸ್ತೇ ನಡ್ರಿ. ಯಾಕಂದ್ರೆ ಕೆಳಗಡೆ ಮೇನ್ ಏನು ದೇವಸ್ಥಾನ ಅದಲ್ಲ, ಸೊ ಅಲ್ಲಿ ಮೇನ್ ಪೂಜೆ ಮಾಡ್ತಾರೆ. ಸೊ ಆ ಗರ್ಭಗುಡಿ ಒಳಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತೆ. ಸೊ ನಡ್ರಿ. ಶ್ರೀ ಮಹದೇಶ್ವರಾಯ ನಮಃ. ಶ್ರೀ ಗುರು ಬಸವ. ತೆಳಗೇನು ಅಭಿಷೇಕ ಮಾಡತ್ತಾರ ಗುರುಗಳೇ? ಅಭಿಷೇಕ ಮಾಡತ್ತಾರ ಅಂತ ಹೇಳ ಸರ್, ಅಭಿಷೇಕ ಮಾಡತ್ತೀರಿ? ಫುಲ್ ಇಲ್ಲಿ ಮಳೆ ಬಂದಾಗ ಫುಲ್ ಜೋರಾಗಿ ಮಳೆ ಬಿತ್ತಲ್ಲ. ಸೊ ನೀರ್ ಎಲ್ಲಿಗೆ ಇರ್ತಾವ ಕಣದನ್, ಅಲ್ಲಿ ಆ ಗೋಡೆ ಇರ್ತಲ್ಲ ಪೂರಾ ಅಲ್ಲಿವರೆಗೆ ನೀರ್ ಇರ್ತಾವ ನೋಡ್ರಿ. ಮಳೆ ಬಂದಾಗ ಇಲ್ಲಿ ಫುಲ್ ನೀರ್. ನೀರನ್ನು ನೋಡ್ಲತ್ತಿರಲ್ಲ. ಸೊ ಇಷ್ಟ್ರ ಮಟ್ಟಿಗೆ ನೀರು ಇರಲ್ಲ. ಸೊ ಫುಲ್ ನೋಡ್ರಿ, ಇದು ಏನು ಬ್ರಿಡ್ಜ್ ಅದ ನೋಡ್ರಿ. ಸೊ ಈ ಫುಲ್ ಮೊದಲು ಇದ್ದಿಲ್ಲ ಇಲ್ಲಿ. ಸೊ ನಮ್ಮೂರಿಂದ ಡಾಕ್ಟರ್ ಶಿವರಾಜ್ ಬಿರಾದಾರ್ ಅವರು ಹಕ್ಕ್ಯಾಳವರು ಸೊ ಇದನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಜನರಿಗೆ ಹೋಗೋಬರಿಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿ ಕೊಟ್ಟಿರೋದು. ಸೊ ಭಾಳ ಜನ ಹೇಳ್ತಾರ, ಅರೆ ನೀವು ವಿಡಿಯೋ ಹೆಂಗೆ ಮಾಡ್ತೀರಿ, ಮಂದಿ ನಿಂಗೆ ಹಂಗಂತಾರ ಹಿಂಗಂತಾರ. ಸೊ ಯಾರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತೀವಿ ಬೈ? ಯಾರು ನಿಂಗೆ 1 ರೂಪಾಯಿ ಕೊಡೋಬ್ಲೇರ ಕಮ್ಮಿ ಬಿದ್ದರು. ಸೊ ನಾ ವಿಡಿಯೋ ಮಾಡತ್ತೀವಿ ಹಿಂಗೆ ಹಿಂಗೆ ನಾಚಿಕೆ ಬರಲೇನು ಹಂಗೆ ಅಂತ ಹೇಳ್ತಾರೆ. ಸೊ ಯಾರು ಏನಂದ್ರೆ ನಿನಗೇನು ಫರಕ್ ಬೀಳಪ್ಲಿದೆ? ಯಾರು ನಿಂಗೆ 1 ರೂಪಾಯಿ ಕೊಡೋಪ್ಲೇರ ಕಮ್ಮಿ ಬಿದ್ದರು? ಹಾಂ ಇಲ್ಲ. ಸೊ ನಾವು ಏನು ಮಾಡಿದ್ದೆವು ಇಲ್ಲಿ, ಏನಕ್ಕೆ ಬಂದೆ ವಿಡಿಯೋ ಮಾಡಕ್ಕೆ ಬಂದು. ಸೊ ಅದ್ರ ಕಡೆಯಿಂದ ಸೊ ಫುಲ್ ವಿಡಿಯೋ ಮೇಲೆ ಫೋಕಸ್ ಕೊಡ್ಬೇಕಂಬತ್ತು ಎಲ್ಲರಿಗೆ ಹೇಳತ್ತೆ ಅಷ್ಟೇ. ಸೊ ನೋಡ್ರಿ ಇಲ್ಲಿಂದು ಗುಡಿ ಹೆಂಗೆ ಕಾಣತ್ತ ನೋಡ್ರಿ ಇಲ್ಲಿಂದು. ಸೊ ವ್ಯೂ ಎಷ್ಟು ಅಲ್ಟಿಮೇಟಾಗಿ ಕಾಣತ್ತದ. ಸೊ ಇದು ನಂದಿ ಅಂತ ಕೆಲಸ. ಸೊ ನೋಡ್ರಿ ಇಲ್ಲಿಂದ ಮೇನ್ ಫುಲ್ ಜಾತ್ರೆ ಇಡ್ತಾರೆ. ಸೊ ನಿಮ್ದು ಏನೇ ನಿಮ್ಮ ಮನ್ಯಾಗ ಮದ್ಯದ ಅಂತ ತಿಳ್ಕೊರಿ. ಸೊ ಏನೇದಂದ್ರೆ, ಸೊ ಇಲ್ಲಿ ನೀವು ಶ್ರೀ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಅಂಥೇಳಿ ಅವರು ಪೀಠಾಧಿಪತಿ ಹರ ಇಲ್ಲಿ. ಸೊ ಅವರಿಗೆ ಕಾಂಟ್ಯಾಕ್ಟ್ ಥ್ರೂ ಮಾಡಿ ನೀವು ಇಲ್ಲಿನ ನಿಮ್ಮ ಮ್ಯಾರೇಜ್ ಆಗಲಿ, ಸಣ್ಣ ಮೊಂಡದ ಯಾವುದು ತೊಟ್ಟಲಾಗಲಿ, ಏನೇ ಫಂಕ್ಷನ್ ಆಗಿರಲಿ ಸೊ ಇಲ್ಲಿ ನೀವು ಇಟ್ಕೋಬೋದು. ಸೊ ಯಾಕಂದ್ರೆ ಇಲ್ಲಿ ಜನಸೇವೆಗಂತಲೇ ಮಾಡಿದ್ದೆ. ಸೊ ಅವ್ರಿಗೆ ಮಾತಾಡಿ ಸೊ ಬೇರೆ ನೀವು ಫಂಕ್ಷನ್ದಾಗ 1 ಲಕ್ಷ 2 ಲಕ್ಷ ಕಟ್ಟಪ್ಪಲ್ಲ. ಸೊ ಇಲ್ಲಿ ದೇವಸ್ಥಾನಕ್ಕೆ ಏನಾದರೂ ಕಾಣಿಕೆ ಕೊಟ್ಟು ಸೊ ನೀವು ಫಂಕ್ಷನ್ನ ಮಾಡ್ಕೋಬೋದು. ನಮ್ಮ ಏರಿಯಾದಾಗ ಅತಿ ಭಕ್ತಿ ಇಟ್ಟಂಥ ದೇವರು ಮಹದೇಶ್ವರ, ಅಖಿಲ ಬ್ರಹ್ಮಾಂಡ ಕೋಟಿ ನಡೆಸಿದಂಥ ಮಹದೇಶ್ವರನ ದೇವಸ್ಥಾನನ ನಿಮಗೆ ತೋರಿಸಿದ್ದೀನಿ. ಸೊ ಇಲ್ಲೇ ಎಲ್ಲ ಇಲ್ಲಿ ಫುಲ್ ಎಲ್ಲ ನೋಡ್ರಿ.
ಸೊ ಫುಲ್ ಏನೇನು ಕೇಳ್ತಾ ಫುಲ್ ಎಲ್ಲ ಆಗಿ ಜಾತ್ರೆ ತುಂಬಿರ್ತದೆ ಇಲ್ಲಿ, ಫುಲ್ ಜಾತ್ರೆ ಇರ್ತದೆ ಇಲ್ಲಿ. ಸೊ ದೀಪಾವಳಿ ಆಗಿಂದ 15 ದಿವಸ ಹುಣ್ಣಿಮೆ ಏನು ಇರ್ತಲ್ಲ, ಸೊ ಆ ಟೈಮ್ನಾಗ ಇಲ್ಲಿ ಫುಲ್ ಜಾತ್ರೆ ಇರ್ತದೆ. ಸೊ ಅಲ್ಲಿ ಅನ್ನದಾಸೋಹ ಇಟ್ಟಿರ್ತಾರೆ. ಸೊ ಫುಲ್ಲಾಗಿ ಇಲ್ಲಿ ಏನೂ ಖಾಲಿ ಇರೋದಿಲ್ಲ. ಸೊ ದೇವ್ರ ಮೇಲೆ ಇಷ್ಟು ಭಕ್ತಿ ಇಟ್ಟಿರ್ತಾರೆ ಇಲ್ಲಿ ಭಾಳ ಮಂದಿ. ಸೊ ನಿಮಗೆ ಈ ದೇವ್ರ ಗುಡಿಗೆ ಬರೋದಾತಂದ್ರೆ ಎಲ್ಲಿ ಅಡ್ರೆಸ್ ಬರ್ತದ ಅಂತ ಹೇಳಿದ್ರೆ, ಕಮಲನಗರ ತಾಲೂಕಾ ಡೋನ್ಗಾವ, ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರಲ್ಲಿ ಸೊ ಈ ದೇವಸ್ಥಾನ ಇದೆ. ಸೊ ವಿಡಿಯೋ ಯಾರ್ಯಾರು ನೋಡತ್ರಿ ಈ ದೇವ್ರಿಗೆ ಬಂದು ಆಶೀರ್ವಾದನ ಪಡ್ಕೋರಿ ಅಂತ ಹೇಳಿ ಇಷ್ಟಪಡ್ತೆ. ಸೊ ದೇವ್ರು ಏನೇ ಕೇಳಿದ್ರು ನಮಗೆ ಇಲ್ಲ ಅಂಬೋದಿಲ್ಲ. ಸೊ ಎಲ್ಲರ ಏನು ಅನ್ಕೋತಾರೆ, ದೇವರು ಕೇಳಿಂದ ಮಾಡಲ್ಲ. ಸೊ ದೇವ್ರ ಮನೆಯಲ್ಲಿ ಲೇಟ್ ಆಗಿರ್ಬೋದು, ಫಲ ಮಾತ್ರ ಖಚಿತ ಸಿಗುತ್ತೆ. ಸೊ ಹೇಳೋಕ್ಕೇನದ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸೋದು? ನನ್ನ ವಿಡಿಯೋ ಚಲೋ ಅನಿಸಿದರೆ ಸೊ ನನ್ನ ವಿಡಿಯೋನ ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಬೆಳೀತಾ ಇರ್ಬೇಕಂತ ಯಾವಾಗ ನಾ ಹೇಳ್ತಾ ಇರ್ತೆ. ಸೊ ನಾನೊಬ್ಬ ಬಡವ ಮಗ. ಸೊ ಬೆಳೀತಾ ಇರಲಿ ಅಂತೇಳಿ ಇಷ್ಟಪಡ್ತೆ. ಸಿಗ್ತೆ ಮತ್ತು ಅಲ್ಲಿವರೆಗೆ ಮುಂದೆ ನೋಡಿದಾಗ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಗಳು.